गाड़ी को जगह बनाइए। आवाज भी दो साथ में। ದೇಶಭಾಷಣ ನಡೆಯುವುದಿಲ್ಲ, ದೇಶಭಾಷಣ ನಡೆಯುವುದಿಲ್ಲ, ದೇಶಭಾಷಣ ನಡೆಯುವುದಿಲ್ಲ. गुस्ताखी नबी को फांसी दो, गुस्ताखी नबी को फांसी दो, गुस्ताखी नबी को फांसी दो. ಬೃಹತ್ ಪ್ರತಿಭಟನಾ ರ್ಯಾಲಿಯು ಟಿಪ್ಪು ಸುಲ್ತಾನ್ ಚೌಕಿಯಿಂದ ಪ್ರಾರಂಭಗೊಂಡು ಐಬಿ ಸರ್ಕಲ್ ಬಸವವೃತ್ತ ಮುಖಾಂತರ ಇವತ್ತು ತಹಸೀಲ್ದಾರಿಗೆ ಬಂದು ನಾವು ಮೆಮೊರಂಡಮನ್ನು ಕೊಟ್ಟಿದ್ದೇವೆ. ಈ ಒಂದು ರ್ಯಾಲಿಯ ಉದ್ದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಸೋಕಾಲ್ಡ್ ಯತಿ ನರಸಿಂಗಾನಂದ್ ಅವರ ವಿರುದ್ಧ ಅವರ ಹೇಳಿಕೆಯನ್ನು ಖಂಡಿಸಿ ಮತ್ತು ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕೆಂದು ಒತ್ತಾಯಿಸಲು ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಡೀ ಜಗತ್ತಿಗೆ ಶಾಂತಿ, ಸಹೋದರತ್ವ ಮತ್ತು ಸಹಬಾಳ್ವ ಸಂದೇಶವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ, ಮಹಾನ್ ಪುರುಷ ಮತ್ತು ಮಹಾನ್ ಚಾರಿತ್ರವಂತ. ಅಂತಹವರ ವಿರುದ್ಧ ಇಂಥ ಅವಹೇಳನಕಾರಿ ಹೇಳಿಕೆ ನಿಜಕ್ಕೂ ಖಂಡನೀಯ. ಇಂಥ ಹೇಳಿಕೆಗಳನ್ನು ನಾವು ಹಿಂದೆಯೂ ಖಂಡಿಸಿದ್ದೇವೆ, ಈಗಲೂ ಖಂಡಿಸ್ತಾ ಇದ್ದೇವೆ, ಮುಂಬರುವಂಥ ದಿನಮಾನಗಳಲ್ಲಿ ಕೂಡ ಖಂಡಿಸ್ತೇವೆ. ಇಂತಹ ಹೇಳಿಕೆಯನ್ನು ಕೊಡುವ ಮೊದಲು 100 ಸತಿ ಯೋಚನೆ ಮಾಡಬೇಕು. ಬರುವಂಥ ಒಂದು ಯಾರಾದರೂ ಇರಲಿ, ಅದು ಸ್ವಾಮೀಜಿ ಇರಲಿ ಅಥವಾ ಬೇರೆ ಯಾವುದಾದ್ರೂ ಧರ್ಮದವರು ಇರಲಿ ಅಥವಾ ನಮ್ಮಿದ ಧರ್ಮದವರು ಇರಲಿ, ಅಂತ ಹೇಳಿಕೆಯನ್ನು ಕೊಡುವ ಮೊದಲು 100 ಸತಿ ಯೋಚನೆ ಮಾಡುವಂಥ ಒಂದು ಶಿಕ್ಷೆಯನ್ನು ಈ ಯತಿ ನರಸಿಂಗಾನಂದ ಸ್ವಾಮೀಜಿನ ಕೊಡಬೇಕಂತೇಳಿ ನಾವೆಲ್ಲರೂ ಈ ಒಂದು ಪ್ರತಿಭಟನಾ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಜಾವೇದ್ ಖಾನ್ ಮುಸ್ಲಿಂ ಸಮಾಜದ ಮುಖಂಡ, ಮಾನ್ವಿ. ವಿಷಯ ಏನಪ್ಪ ಅಂತಂದರೆ, ಕೆಲವು ದಿನಗಳ ಹಿಂದೆ ಗಾಜಿಯಾಬಾದ್ನಲ್ಲಿ ಯತಿ ನರಸಿಂಗಾನಂದ ಸ್ವಾಮೀಜಿಯವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟು ಇಡೀ ಪ್ರಪಂಚದ ಸಮುದಾಯದ ಧರ್ಮಗುರುಗಳಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರನ್ನು ತಗೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮುಸ್ಲಿಂ ಸಮುದಾಯಕ್ಕೆ, ಧರ್ಮಕ್ಕೆ ಧಕ್ಕೆ ತಂದಿರುವ ಭಾವನೆಗಳು ಉಂಟಾಗಿದೆ. ಇಂಥ ವ್ಯಕ್ತಿಗಳು ಯಾಕೆ ಈ ರೀತಿ ಮಾತುಗಳನ್ನು ಆಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. ನೋಡಿ, ಧರ್ಮೋ ರಕ್ಷಿತೋ ರಕ್ಷಿತ. ತಮ್ಮ ಧರ್ಮದಲ್ಲಿ ಬದ್ಧವಾಗಿರಿ, ಅನ್ಯ ಧರ್ಮವನ್ನು ಪ್ರೀತಿಸಿ, ಆಗ ನೀವು ಮನುಷ್ಯರೆಂದು ರೂಪಿಸಿಕೊಳ್ಳುತ್ತೀರಿ. ಅದಿಲ್ಲ ಅಂತಂದರೆ ನೀವೊಬ್ಬ ರಾಕ್ಷಸರಾಗಿರ್ತೀರಿ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ, ಆದರ್ಶ, ಅವರ ವೈಯಕ್ತಿಕ ಜೀವನ ಕೇವಲ ಅವರು ಒಂದು ಅಹಿಂಸೆಯನ್ನು ಸಾರುವ ಮುಖಾಂತರ 1450 ವರ್ಷಗಳ ಹಿಂದೆ ತಮ್ಮ ಕುಟುಂಬವನ್ನು ಬಲಿದಾನವನ್ನು ಕೊಟ್ಟು ಧರ್ಮವನ್ನು ಕಾಪಾಡುವ ಮೂಲಕ ಇಡೀ ವಿಶ್ವಕ್ಕೆ ಅವರು ವಿಶ್ವಗುರು ಆಗಿರುವಂಥ ಬಿರುದು ಅವರಿಗಿದೆ. ಒಂದು ಸಮುದಾಯ ಏನಾದರೂ ಇವತ್ತು, ಮುಸ್ಲಿಂ ಸಮುದಾಯ ಏನಾದರೂ ಇವತ್ತು ಜೀವನ ಏನು ನಡೆಸ್ತಾ ಇದೆ ಅಂತಂದರೆ ಅವರು ಕೊಟ್ಟಿರುವ ಸಂದೇಶಗಳ ಮೇಲೆ. ಅವರು ಏನು ಸಂದೇಶಗಳು ನಮ್ಮನ್ನು ಕೊಟ್ಟಿದ್ದಾರೆ, ಎಷ್ಟು ಪ್ರೀತಿಯುತ ಸಂದೇಶಗಳಿವೆ, ಎಷ್ಟು ಶಾಂತಿಯುತ ಸಂದೇಶಗಳಿವೆ ಅಂತಂದರೆ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ತಮ್ಮ ಮನೆಯಲ್ಲಿ ಅಡಿಗೆ ಮಾಡುವಾಗ, ಬೇಳೆಯನ್ನು ಒಗ್ಗರಣೆ ಮಾಡುವಾಗ ಪಕ್ಕದ ಮನೆಯಲ್ಲಿ ವಾಸನೆ ಬಂದರೆ ಫಸ್ಟು ಪಕ್ಕದ ಮನೆಯಲ್ಲಿ ತಿನ್ನಿಸಿ ಆಗ ನೀವು ಊಟ ಮಾಡಿ ಅಂತಾರೆ. ಎಷ್ಟು ಒಳ್ಳೆಯ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಇಂತಹ ನಾಲಾಯಕರು, ಇಂತಹ ಮೂರ್ಖರು, ಇಂತಹ ಅವಿವೇಕಿಗಳು ಇವತ್ತು ನಮ್ಮ ಸಮುದಾಯಕ್ಕೆ ಇವತ್ತು ರೋಡಿನ ಮೇಲೆ ಬರುವಂಥ ಪರಿಸ್ಥಿತಿ ಮಾಡಿದೆ. ಇದೆಲ್ಲ ನಡೆಯಲ್ಲ. ನಮ್ಮ ಬಟ್ಟೆಗಳ ಮೇಲೆ ಹೆಸರಿಡುತ್ತಾರೆ, ನಮ್ಮ ಮಸೀದಿಯ ಅಜಾನಿನ ಮೇಲೆ ಹೆಸರಿಡುವಂಥ ಕೆಲಸ ಆಗಿದೆ. ನಮ್ಮ ಹೆಣ್ಣು ಮಕ್ಕಳು ತಲೆಯ ಆಸರ ಮೇಲೆ ಒಂದು ಹಿಜಾಬನ್ನು ಧರಿಸಿದರೆ ಅವರಿಗೆ ಕಷ್ಟ ಆಗ್ತಾ ಇದೆ. ನಾವು ತಿನ್ನುವ ಊಟದ ಮೇಲೆ ಅವರಿಗೆ ಕಷ್ಟವಾಗುತ್ತಿದೆ. ಸ್ವಾಮಿ, ಯಾಕೆ ಸ್ವಾಮಿ ನಿಮಗಿದೆಲ್ಲ? ನಿಮ್ಮ ಧರ್ಮವನ್ನು ನೀವು ನೋಡಿಕೊಳ್ಳಿ.
ನಿಮ್ಮ ಧರ್ಮವನ್ನು ನೀವು ಪ್ರೀತಿಸಿ, ಅನ್ಯ ಧರ್ಮವನ್ನು ನೀವು ಪ್ರೀತಿಸಿ, ಆವಾಗ ನೀವು ಸ್ವಾಮೀಜಿ ಆಗ್ತೀರಿ. ಇಂಥ ಕೆಟ್ಟ ಪದಗಳನ್ನು ಬಳಸಿ ತಮ್ಮ ಜೀವನವನ್ನು ನರಕದಲ್ಲಿ ಹಾಕಬೇಡಿ. ದೇವರು ನಿಮಗೆ ಈಗಾಗಲೇ ಜೈಲಿಗೆ ಹಾಕಿದ್ದಾನೆ, ನೀವು ಹುಳ ಬಿದ್ದು ಸಾಯ್ತೀರಾ ಅನ್ನೋದು ಈ ಮಾಧ್ಯಮದ ಮುಖಾಂತರ ನಾನು ಹೇಳಿಕೊಳ್ತೇನೆ. ಧನ್ಯವಾದಗಳು.